ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿ ಪಡೆ ಪಟ್ಟನ್ನ ಹಿಡಿದಿದೆ. ನಮ್ಮವರಿಗೆ ಟಿಕೆಟ್ ನೀಡುವಂತೆ ನಾಯಕರು ಕಾರ್ಯಕರ್ತರನ್ನ ಆಗ್ರಹಿಸಲಾಗ್ತಾ ಇದೆ. ಇಂದು ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಶಕ್ತಿ ಪ್ರದರ್ಶನ. ಡಾಕ್ಟರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಮಲ ಪಡೆ ಸಜ್ಜಾಗಿದೆ. ಬಿಜೆಪಿ ನಾಯಕ ಡಾಕ್ಟರ್ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಆಯೋಜನೆಯನ್ನ ಮಾಡಲಾಗಿದೆ. ಡಾಕ್ಟರ್ ಸಿದ್ದರಾಮಯ್ಯಗೆ ಬಿಜೆಪಿ ಟಿಕೆಟ್ ನೀಡಲು ಅಭಿಮಾನಿಗಳು ಪಟ್ಟಣ ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಸೇರಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಲಾಗ್ತಾ ಇದೆ. ಜೆಡಿಎಸ್ ಜೊತೆಗಿನ ಮೈತ್ರಿಗೆ ನಾರಾಯಣಗೌಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾರಾಯಣಗೌಡ ವಿರೋಧದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರ ಸಭೆ. ಇಂದಿನ ಸಭೆ ಮೂಲಕ ಬಿಜೆಪಿ ವರಿಷ್ಠರಿಗೆ ಸಂದೇಶ ರವಾನಿಸಲು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಮಾವೇಶದಲ್ಲಿ ಕೆಸಿ ನಾರಾಯಣಗೌಡ ಸೇರಿದಂತೆ ಹಲವರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿ ಪಡೆ ಪಟ್ಟನ್ನ ಹಿಡಿದಿರುವಂಥದ್ದು. ನಮ್ಮವರಿಗೆ ಟಿಕೆಟ್ ನೀಡುವಂತೆ ನಾಯಕರು ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಶಕ್ತಿ ಪ್ರದರ್ಶನ ಆಗಲಿದೆ. ಡಾಕ್ಟರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಮಲ ಪಡೆ ಸಜ್ಜಾಗಿರುವಂಥದ್ದು. ಬಿಜೆಪಿ ನಾಯಕ ಡಾಕ್ಟರ್ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಆಯೋಜನೆಯನ್ನು ಮಾಡಲಾಗಿದೆ. ಡಾಕ್ಟರ್ ಸಿದ್ದರಾಮಯ್ಯಗೆ ಬಿಜೆಪಿ ಟಿಕೆಟ್ ನೀಡಬೇಕು ಅಂತೇಳಿ ಅಭಿಮಾನಿಗಳು ಪಟ್ಟನ್ನ ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಸೇರಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಲಾಗ್ತಾ ಇರುವಂಥದ್ದು. ಜೆಡಿಎಸ್ ಜೊತೆಗಿನ ಮೈತ್ರಿಗೆ ನಾರಾಯಣಗೌಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾರಾಯಣಗೌಡ ವಿರೋಧದ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರು ಸಭೆ ಮಾಡ್ತಾರೆ. ಇಂದಿನ ಸಭೆ ಮೂಲಕ ಬಿಜೆಪಿ ವರಿಷ್ಠರಿಗೆ ಸಂದೇಶ ರವಾನಿಸಲು ನಿರ್ಧಾರವನ್ನು ಕೈಗೊಳ್ಳಲಾಗಿರುವಂಥದ್ದು. ಸಮಾವೇಶದಲ್ಲಿ ಕೆಸಿ ನಾರಾಯಣಗೌಡ ಸೇರಿದಂತೆ ಹಲವರು ಭಾಗಿಯಾಗುವ ಸಾಧ್ಯತೆ ಇದೆ. ನಾನು ಸಿದ್ದರಾಮಯ್ಯನವರ ಅಭಿಮಾನಿ. ನಾವು ಬಿಜೆಪಿ ಕಾರ್ಯಕರ್ತರು ಸಭೆ ಕರೀತಾ ಇದ್ದೀವಿ. ಯಾತಕ್ಕೆ ಅಂದರೆ ನಾಳೆ ಎಲೆಕ್ಷನ್ ಮುಂದೆ ಬರೋ ಎಲೆಕ್ಷನ್ಗೆ ಇವರು ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಒಮ್ಮತವಾಗೆಲ್ಲ ಹೋದ ಸಾರಿ 2.5 ಲಕ್ಷ ಮತ ತಗೊಂಡು ಒಂದು ಸೋತಾಗಿತ್ತು. ಈ ಸಾರಿ ಯಾರೋ ಒಂದು ಅವಕಾಶ ಮಾಡಿಕೊಟ್ರೆ ನಮ್ಗೆ ಎಲ್ಲ ಥರದಲ್ಲೂ ನಿಂತ್ಕೊಂಡು ಗೆಲ್ಸ್ಕೊಡೋಕೆ ಒಂದು ಅವಕಾಶ ಆಯ್ತು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ನಾಳೆ ಒಂದು 3,500 4,000 5,000 ಜನ ಸೇರ್ತಾ ಇದ್ದೀವಿ ಸರ್. ಸಿದ್ದರಾಮಯ್ಯನವ್ರಿಗೆ ಡಾಕ್ಟರ್ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಾಳೆ ಒಂದು BJP ಸಭೆನ ಮಾನ್ಯ ಸ್ನೇಹಿತರು ಮತ್ತು ಭಾರಿ ಬುದ್ಧಿವಂತರಂಥ ಸಿದ್ದರಾಮಯ್ಯವ್ರಿಗೆ ನಾವು ಕಾರ್ಯಕರ್ತರ ಒಂದು ಸಭೆನ ಏರ್ಪಾಡು ಮಾಡಿದ್ದೀವಿ. ದಯಮಾಡಿ ಏನು ರಾಜ್ಯ ನಾಯಕರಾದವರು ಇವರನ್ನ ಗುರುತಿಸಿ ಈ ಸಾರಿ MP ಇವ್ರಿಗೇ ಟಿಕೆಟ್ ಕೊಡಬೇಕು ಅಂತೇಳಿ ನಾವು ಕೋರ್ತಾ ಇದ್ದೀನಿ ಮೊದಲನೇದಾಗಿ. ಹಾಗೂ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ MP ಎಲೆಕ್ಷನ್ಗೆ ತುಂಬ ಕಾತರರಾಗಿ ಜನಗಳು ತುಂಬ ಕಾಯ್ತಾ ಇದ್ದಾರೆ. ದಯಮಾಡಿ ಇವರ ಕೆಲಸ ಕಾರ್ಯಗಳು ಮತ್ತು ಇವರ ಹೋರಾಟದ ಮನೋಭಾವನ ಗುರ್ಸಿ ಏನು ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರ ನಾಯಕರುಗಳು ಇವ್ರನ್ನ ಗುರ್ಸಿ ಮಾನ್ಯ ಡಾಕ್ಟರ್ ಸಿದ್ದರಾಮಯ್ಯನವರಿಗೆ ನೀವು ಟಿಕೆಟ್ ಕೊಡಬೇಕು ಅಂತ ಈ ಮೂಲಕ ಹಾಗೂ ಕಾರ್ಯಕರ್ತರು ಪಕ್ಷ ಭೇದವಿಲ್ಲದೆ ಈ ವಿಚಾರಕ್ಕೆ ನಾಳೆ ಸ್ಪಂದಿಸ್ತಾ ಇದ್ದಾರೆ. ಕನಿಷ್ಠ ಅಂದರೂ ನಾಳೆಗೆ ಒಂದು 5,000 ಜನರಷ್ಟು ಸೇರಿ ಈ ವಿಚಾರನ ಚರ್ಚೆ ಮಾಡ್ತಾ ಇದ್ದೀವಿ. ದಯಮಾಡಿ ತಾವುಗಳು ರಾಜ್ಯ ನಾಯಕರು ಏನಿದ್ದೀರಿ ನೀವು ಮೇಲ್ಮಟ್ಟದವರೆಗೂ ಹೇಳಿ ಇವರಿಗೆ ಟಿಕೆಟ್ನ ಕೊಡಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ತಾ ಇದ್ದೀನಿ. ನಾವು ನಾಳೆ BJP ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ಕೃಷ್ಣ ಮಿಲ್ಲಲ್ಲಿ ಕರೆದಿದ್ವಿ ತಾವರೆಕೆರೆ. ಕಾರಣ ಇಷ್ಟೇ, ಡಾಕ್ಟರ್ ಸಿದ್ದರಾಮಯ್ಯ ನಿವೃತ್ತ ಜಂಟಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಸರ್ಕಾರಿ ನೌಕರ ಸಂಘದಲ್ಲೂ ಸೇವೆ ಮಾಡಿದಂಥವರು. ಕಳೆದ ಬಾರಿ ಲೋಕಸಭೆಗೆ ಸ್ಪರ್ಧಿಸಿ ಅತಿ ಸಮೀಪದಲ್ಲಿ ಪರಾಭವಗೊಂಡಿದ್ದಾರೆ. ಅವರ ತಂದೆಯವರು 2 ಕಡೆ MLA ಆಗಿದ್ದರು, ಶ್ರೀರಂಗಪಟ್ಟಣ, ಮಂಡ್ಯ. ಅವರು ಭಾಳ ಗಾಂಧಿವಾದಿ, ಚಿರಪರಿಚಿತರು, ಜನರಿಗೆ ಅಗಲಿರಲು ಸೇವೆಯನ್ನು ಮಾಡಿದ್ದಾರೆ. ಅವರ ಕುಟುಂಬದ ಡಾಕ್ಟರ್ ಸಿದ್ದರಾಮಯ್ಯನವರಿಗೆ ನಾವೆಲ್ಲರೂ ಒಮ್ಮತದಿಂದ ಅವರಿಗೆ ಸೀಟನ್ನು ಕೊಟ್ಟು ಪಾರ್ಲಿಮೆಂಟಿಗೆ ಕಳಿಸ್ಕೊಡ್ಬೇಕು ಅಂತ ನಾವು ನಮ್ಮ ರಾಜ್ಯ ಮಟ್ಟದ ಯುವ ನಾಯಕ BJP ಅಧ್ಯಕ್ಷ ವಿಜೇಂದ್ರರವರನ್ನು ಕೋರಿಕೊಂಡು ಮತ್ತು ಕೇಂದ್ರದ ನಾಯಕರಾದ ಅಮಿತ್ ಶಾ ಮತ್ತು ಜನಪ್ರಿಯ ಪ್ರಧಾನಿ ಮೋದಿ ಸಾಹೇಬರನ್ನು ಕೂಡ ಈ ಕೂಗನ್ನು ಮುಟ್ಟಿ ನಮ್ಮ ಡಾಕ್ಟರ್ ಸಿದ್ದರಾಮಯ್ಯನವರಿಗೆ ಸೀಟ್ ಕೊಟ್ಟು ಈ ಜಿಲ್ಲೆಗೆ ಒಳ್ಳೆಯದು ಮಾಡಬೇಕು ಅಂತ ಈ ಮೂಲಕ ನಾವು ಒಮ್ಮತದಿಂದ ಕೇಳ್ಕೊಳ್ತೀವಿ.